ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ವಯಸ್ಸು 45 ದಾಟಿದ್ರೂ ಅದ್ಯಾಕೋ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ. ಯಂಗ್ ರೆಬಲ್ ಸ್ಟಾರ್ ಇನ್ನು ಯಾಕೆ ಸಿಂಗಲ್? ಇಬ್ಬರನ್ನ ಪ್ರೀತಿಸ್ತಿದ್ರು ಅನ್ನೋ ಗಾಸಿಪ್ ಕೂಡ ಇತ್ತು. ಆದ್ರೂ ಯಾಕೆ ಇನ್ನು ಮದ್ವೆ ಆಗಿಲ್ಲ ಅಂತ ಫ್ಯಾನ್ಸ್ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ದಾರೆ. ಪ್ರಭಾಸ್ ಮದ್ವೆ ಆಗದೆ ಇರೋದಕ್ಕೆ ಕಾರಣ ಅನ್ನೋ ಮ್ಯಾಟರ್ ರಿವೀಲ್ ಆಗಿದೆ. ಪ್ರಭಾಸ್ಗೆ ಕಾಡ್ತಿದ್ಯಂತೆ ಆ ಒಂದು ಸಮಸ್ಯೆ. ಅಷ್ಟಕ್ಕೂ ಪ್ರಭಾಸ್ಗೆ ಕಾಡ್ತಿರೋ ಸಮಸ್ಯೆ ಏನು, ಇನ್ನು ಯಾಕೆ ಮದ್ವೆ ಆಗಿಲ್ಲ ಅನ್ನೋದನ್ನ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಯಸ್ಸು 45 ದಾಟಿದ್ರು ಪ್ರಭಾಸ್ ಇನ್ನು ಸಿಂಗಲ್. ತಮ್ಮ ನೆಚ್ಚಿನ ಸ್ಟಾರ್ ಯಾವಾಗ ಹೋಳಿಗೆ ಊಟ ಹಾಕಿಸ್ತಾರೆ ಅಂತ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಆದ್ರೆ ನಮ್ ಹೀರೋ ಮಾತ್ರ ಮದ್ವೆ ಬಗ್ಗೆ ಯೋಚನೆ ಮಾಡ್ದಂಗೆ ಇಲ್ಲ. ಸಿನಿಮಾ ಶೂಟಿಂಗ್ ಅಂತ ಬ್ಯುಸಿ ಇದ್ದಾರೆ. ಪ್ರಭಾಸ್ ಮದ್ವೆ ಬಗ್ಗೆ ಯಾಕೆ ಇನ್ನು ಯೋಚಿಸ್ತಾ ಇಲ್ಲ ಅನ್ನೋದು ಅಭಿಮಾನಿಗಳಿಗೆ ಕಾಡ್ತಾ ಇರೋ ಪ್ರಶ್ನೆ. ಆದ್ರೆ ಕೆಲ ವರ್ಷಗಳಿಂದ ಪ್ರಭಾಸ್ ಜೊತೆ ಸ್ಟಾರ್ ನಟಿಯರಿಬ್ಬರ ಹೆಸರು ತಳುಕು ಹಾಕೊಂಡಿತ್ತು. ಆ ನಾಯಕಿಯರು ಬೇರೆ ಯಾರು ಅಲ್ಲ, ಅನುಷ್ಕಾ ಶೆಟ್ಟಿ ಮತ್ತು ತ್ರಿಷಾ. ಪೌರ್ಣಮಿ, ವರ್ಷ, ಬುಜ್ಜಿಗಾಡು ಚಿತ್ರಗಳಲ್ಲಿ ತ್ರಿಷಾ ಜೊತೆ ಪ್ರಭಾಸ್ ಕೆಲಸ ಮಾಡಿದ್ದಾರೆ. ಅನುಷ್ಕಾ ಶೆಟ್ಟಿ ಜೊತೆ ಬಿಲ್ಲಾ, ಮಿರ್ಚಿ, ಬಾಹುಬಲಿ 2 ಚಿತ್ರಗಳಲ್ಲಿ ಪ್ರಭಾಸ್ ಕಾಣಿಸಿಕೊಂಡಿದ್ದಾರೆ. ಇಬ್ಬರು ನಟಿಯರು ಕೂಡ ಪ್ರಭಾಸ್ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ರು ಎನ್ನಲಾಗ್ತಿದೆ. ಪ್ರಭಾಸ್ ಮತ್ತು ತ್ರಿಷಾ ಸಿನಿಮಾಗಳಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ದಾಗ ಅಭಿಮಾನಿಗಳು ಬ್ಯೂಟಿಫುಲ್ ಜೋಡಿ ಎಂದಿದ್ರು. ಈ ಜೋಡಿ ಮದ್ವೆ ಮಾಡಿಕೊಳ್ಳಲಿದೆ ಅನ್ನೋ ಮಾತು ಕೂಡ ಕೇಳಿ ಬಂದಿತ್ತು. ಆದ್ರೆ ಪ್ರಭಾಸ್ ಮತ್ತು ತ್ರಿಷಾ ತಮ್ಮ ಲವ್ ಸ್ಟೋರಿ ಬಗ್ಗೆ ಏನನ್ನು ಹೇಳಿರ್ಲಿಲ್ಲ. ಆ ಸಮಯದಲ್ಲಿ ತ್ರಿಷಾ ಮತ್ತು ಪ್ರಭಾಸ್ ಸಂಬಂಧದ ಬಗ್ಗೆ ವರದಿ ಕೂಡ ಆಗಿತ್ತು. ಆದ್ರೂ ಈ ಬಗ್ಗೆ ಇವರಿಬ್ರು ಸ್ಪಷ್ಟನೆ ಕೊಟ್ಟಿರ್ಲಿಲ್ಲ. ಈಗಲೂ ನಟಿ ತ್ರಿಷಾ ಒಬ್ಬಂಟಿಯಾಗಿದ್ದಾರೆ. ಇನ್ನು ಪ್ರಭಾಸ್ ಹಾಗೂ ಅನುಷ್ಕಾ ಶೆಟ್ಟಿ ಬ್ಯಾಕ್ ಟು ಬ್ಯಾಕ್ ಚಿತ್ರಗಳನ್ನ ಮಾಡಿದಾಗ ಅಭಿಮಾನಿಗಳು ಈ ಜೋಡಿ ಒಂದಾಗೋದು ಪಕ್ಕ ಅಂತ ಹೇಳಿದ್ರು. ಪ್ರಭಾಸ್ ಮತ್ತು ಅನುಷ್ಕಾ ಸಂಬಂಧದ ಬಗ್ಗೆ ಅನೇಕ ವರದಿಗಳು ಬಂದಿದ್ವು. ಲವ್ ಸ್ಟೋರಿ ರಿವೀಲ್ ಆದ್ರೂ ಅನುಷ್ಕಾ ಪ್ರಭಾಸ್ ಮಾತ್ರ ಮದುವೆ ಮೂಲಕ ಒಂದಾಗ್ಲಿಲ್ಲ. ಇಬ್ಬರ ಲವ್ ಅನ್ನ ಫ್ಯಾಮಿಲಿ ಒಪ್ಪಲಿಲ್ಲ ಅಂತ ಹೇಳಲಾಗ್ತಿದೆ. ಆದ್ರಿಂದ ಈ ಜೋಡಿ ಮದುವೆ ಆಗಿಲ್ಲ ಅಂತ ಹೇಳಲಾಗ್ತಿದೆ. ಪ್ರಭಾಸ್ ಇಲ್ಲಿವರೆಗೆ ತನ್ನ ಮದುವೆ ಬಗ್ಗೆ ಏನನ್ನು ಹೇಳಿಲ್ಲ. ಇತ್ತೀಚೆಗೆ ಅನುಷ್ಕಾ ಕೂಡ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿಲ್ಲ. ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಂತ ಅನುಷ್ಕಾ ಹೇಳ್ತಾರೆ. ವಯಸ್ಸು 40 ದಾಟಿದ್ರೂ ಅನುಷ್ಕಾ ಶೆಟ್ಟಿ ಇನ್ನೂ ಮದುವೆ ಆಗಿಲ್ಲ. ಇಬ್ಬರು ನಟಿಯರನ್ನ ಪ್ರೀತಿಸಿದ ಪ್ರಭಾಸ್ ಮದುವೆ ಆಗದೆ ಇರೋದು ಈ ಒಂದು ಸಮಸ್ಯೆಯಿಂದ ಅಂತ ಹೇಳಲಾಗ್ತಿದೆ. ಜಾತಕದಲ್ಲಿ ದೋಷವಿದೆ, ಮದುವೆ ಆಗೋ ಯೋಗವಿಲ್ಲ ಅಂತ ಹೇಳಲಾಗ್ತಿದೆ. ಇನ್ನು ಪ್ರಭಾಸ್ಗೆ ಅನಾರೋಗ್ಯ ಕೂಡ ಕಾಡ್ತಿದೆ ಅಂತ ಹೇಳಲಾಗ್ತಿದೆ. ಈ ಎಲ್ಲ ಕಾರಣಕ್ಕೆ ಮದುವೆಯನ್ನ ಕ್ಯಾನ್ಸಲ್ ಮಾಡಿದ್ರು ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇಂತಹ ಸುದ್ದಿಗಳು ಮತ್ತು ವದಂತಿಗಳು ಹರಿದಾಡ್ತಲೇ ಇರ್ತವೆ. ತ್ರಿಷಾ ಹಾಗೂ ಅನುಷ್ಕಾ ಶೆಟ್ಟಿ ಇಬ್ರು ಇನ್ನು ಒಂಟಿಯಾಗಿರೋದನ್ನ ನೋಡಿದ ಫ್ಯಾನ್ಸ್ ಈ ಸ್ಟಾರ್ ನಟಿಯರು ಕಾಯ್ತಿರೋದು ಪ್ರಭಾಸ್ಗಾಗಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.